ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್. ಈ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಅನ್ನೋ ವಿಚಾರ ಎಂಡೇ ಇಲ್ಲದ ಮೆಗಾ ಸೀರಿಯಲ್ ರೀತಿಯಾಗಿ ಹೋಗಿದೆ. ಎಲ್ಲವೂ ಸರಿ ಇದೆ, ಒಗ್ಗಟ್ಟಿನ ಮಂತ್ರವನ್ನು ನಾವು ಪಠಿಸ್ತಾ ಇದ್ದೇವೆ, ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಬದ್ಧ ಅನ್ನೋ ಅದೇ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳನ್ನು ಪದೇ ಪದೇ ರಿಪೀಟೆಡ್ ಟೆಲಿಕಾಸ್ಟ್ ಮಾಡ್ತಾ ಇದ್ರು ಕೂಡ ಆಗೊಮ್ಮೆ ಈಗೊಮ್ಮೆ ಈ ಕುರ್ಚಿ ಕಲಹದ ವಿಚಾರ ಬಾಂಬ್ ರೀತಿಯಲ್ಲಿ ಸ್ಫೋಟಗೊಳ್ತಾನೆ. ಇವತ್ತಾಗಿದ್ದು ಅದೇ. ಖುದ್ದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಸದ್ಯಕ್ಕಿರುವ ಸಿದ್ದರಾಮಯ್ಯನವರು ಮತ್ತೊಮ್ಮೆ 5 ವರ್ಷ ನಾನೇ CM ಅನ್ನೋ ರೀತಿಯ ಮಾತನಾಡಿದ್ದಾರೆ. DK ಶಿವಕುಮಾರ್ ಅವರು ಇದಕ್ಕೆ ಕೌಂಟರ್ ಏನು ಅನ್ನೋ ರೀತಿಯಲ್ಲಿ ಒಪ್ಪಂದ ಆಗಿರುವ ವಿಚಾರವನ್ನು ಮತ್ತಷ್ಟು ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರ ಹೈಕಮಾಂಡ್ನ ಮುಂದಿಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿಗೆ ಎಲ್ಲಿಗೆ ಬಂದು ನಿಂತಿದೆ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಕಾಳಗ? ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳ ಹಣವನ್ನು ಗುಳುಂ ಮಾಡಲಾಗಿದೆ ಅನ್ನೋ ಆರೋಪವನ್ನು ವಿರೋಧ ಪಕ್ಷ BJP ಕಾಂಗ್ರೆಸ್ ಪಾಳ್ಯದ ಮೇಲೆ, ಅದರಲ್ಲೂ ನೇರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಮಾಡ್ತಾ ಇದೆ. ಇವತ್ತು ಕೂಡ ಇದ್ರ ಮುಂದುವರೆದ ಭಾಗವಾಗಿ ಅನೇಕ ಆರೋಪ ಪ್ರತ್ಯಾರೋಪಗಳು ಬಂದಿದೆ. ಇದರ ಡೀಟೇಲ್ಸನ್ನು ಕೂಡ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಗಮನಿಸೋಣ. ಹಾಗೆ ದ್ವೇಷ ಭಾಷಣವನ್ನು ನಿರ್ಬಂಧಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತರಲಿಕ್ಕೆ ಹೊರಟಿರುವಂತಹ ಹೊಸದೊಂದು ಕಾನೂನು, ನೇರವಾಗಿ ಟಾರ್ಗೆಟ್ BJPಯೇ ಅನ್ನೋ ಆಪಾದನೆ ಮತ್ತೆ ಇವತ್ತು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇದನ್ನು ಒಳಗೊಂಡಂತೆ ಇನ್ನು 10 ಹಲವು ಪ್ರಮುಖ ಸುದ್ದಿಗಳ ಡೀಟೇಲ್ ರಿಪೋರ್ಟನ್ನು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಿದ್ದರಾಮಯ್ಯನವರು ನೋ ಡೌಟ್ ಕರ್ನಾಟಕ ರಾಜಕಾರಣ ಕಂಡಂತಹ ಅತ್ಯಂತ ಪ್ರಮುಖ ಮಾಸ್ ಲೀಡರ್ಗಳ ಪೈಕಿ ಒಬ್ಬರು. ಈ ಓಟ್ ಚೇಂಜಿಂಗ್ ಕೆಪಾಸಿಟಿ ಇದೆ ಅಂತ ಹೇಳಿ ಪರಿಗಣಿಸಲಾಗುವ ಕೆಲವು ನಾಯಕರ ಪೈಕಿ ಸಿದ್ದರಾಮಯ್ಯನವರ ಹೆಸರು ಕೂಡ ಯಾವುದೇ ಅನುಮಾನ ಇಲ್ಲದೆ ಪ್ರಸ್ತಾಪ ಆಗುವಂಥದ್ದು. ಕಳೆದ ಅವಧಿಯಲ್ಲಿ ಅಂದರೆ ಪೂರ್ಣಾವಧಿಗೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನೇ CM ಅಂತ ಹೇಳಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಅಂಥದ್ದೊಂದು ವಿಶ್ವಾಸ ಹೈಕಮಾಂಡ್ ನಾಯಕರ ಮೇಲೂ ಹಾಗೆ ತಮ್ಮ ಆಡಳಿತದ ಮೇಲೂ ಸಿದ್ದರಾಮಯ್ಯನವರಿಗಿತ್ತು. ಆದರೆ ಈ ಬಾರಿ 2023ರ ಚುನಾವಣೆ ಆದ ನಂತರದಲ್ಲಿ ಇಲ್ಲಿವರೆಗೂ ಸರಿಸುಮಾರು 2.5 ವರ್ಷ ಲೆಕ್ಕ ಹಾಕಿದ್ರೆ 10ಕ್ಕೂ ಹೆಚ್ಚು ಬಾರಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಜಪ ಮಾಡುವ ಪರಿಸ್ಥಿತಿ ಬಂದಿದೆ. ಬೆಳಗಾವಿಯಲ್ಲಿ ಅಧಿವೇಶನ, ಈ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಈ ಜಪ ಮಾಡೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಾನೇ ಮುಖ್ಯಮಂತ್ರಿ ಅನ್ನುವ ಅನಿವಾರ್ಯ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂದದ್ದಾದರೂ ಯಾಕೆ, ಇವತ್ತು ನಡೆದ ಘಟನೆ ಏನು, ಇದೆಲ್ಲದನ್ನು ವಿವರಿಸುತ್ತೆ ಈ ವರದಿ. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು. ನೋಡಿ, ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗೆ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ, ಈಗ ಅದೊಂದು ಮಾತು ಹಿಂಗೆ ಹೇಳ್ರಿ, ನಾನೇ 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇದ್ವಿ. ಕಾಂಗ್ರೆಸ್ ಇರೋಬರೋ ರಾಜ್ಯಗಳಲ್ಲಿ ಅವಸಾನ ಕಂಡು ಕೇವಲ 3 ರಾಜ್ಯಗಳಲ್ಲಿ ಸರ್ಕಾರ ಉಳಿಸಿಕೊಂಡಿದೆ. ಬರೋಬ್ಬರಿ 139 ಶಾಸಕರ ಬಲ ಹೊಂದಿರೋ ಬಲಿಷ್ಠ ಸರ್ಕಾರ ಇದ್ದರೂ ಕೂಡ ಟಾಪ್ 2 ನಾಯಕರ ಮಧ್ಯದ ಕಿತ್ತಾಟದಿಂದ ಕೈಪಡೆ ಬಸವಳಿಯುತ್ತಿದೆ. ಸ್ವತಃ ಮುಖ್ಯಮಂತ್ರಿಗಳೇ ನಾನೇ 5 ವರ್ಷ ಕುರ್ಚಿಯಲ್ಲಿ ಕೂರುತ್ತೇನೆ ಎಂದು ಹೇಳಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಹೈಕಮಾಂಡ್ ನನ್ನ ಪರವಿದೆ, ನಾನೇ 5 ವರ್ಷ CM. ಟೀಕೆ ಮಾಡುವವರ ವಿರುದ್ಧ ಸಿದ್ದರಾಮಯ್ಯ ಗರಂ. 2023ರ ಮೇ 13ರಂದು ಫಲಿತಾಂಶ ಹೊರಬಿದ್ದರೂ ಸಿದ್ದರಾಮಯ್ಯ DK ಶಿವಕುಮಾರ್ ಕುಸ್ತಿ ಕಿತ್ತಾಟ ನಡೆಸಿದ್ರು. 1 ವಾರ ಕಾಲ ಹೈಕಮಾಂಡ್ ಮುಂದೆ ಮುಷ್ಟಿಯುದ್ಧ ನಡೆಸಿ ಬಂಡೆಗೆ ಡಿಚ್ಚಿ ಕೊಟ್ಟ ಟಗರು ರಾಮಯ್ಯ ಕೊನೆಗೂ CM ಕುರ್ಚಿ ಪಡೆದಿದ್ರು. ಈಗ ಹೈಕಮಾಂಡ್ ನನ್ನ ಪರವಿದೆ, ನಾನೇ 5 ವರ್ಷ CM ಎಂದು ಅದೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಆ ಮೂಲಕ 2028ರ ತನಕ DKಶಿಗೆ ಕುರ್ಚಿ ಬಿಟ್ಟು ಕೊಡಲ್ಲ ಎಂದು ಸಂದೇಶ ರವಾನಿಸಿದ್ದಾರೆ. ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು? 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ.
ಸಾರ್ 2.5 ವರ್ಷ ಅಷ್ಟೇ ಕೊಟ್ರ ನೋಡ್ಕೊಳ್ಳಿ. ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ, ಇವಾಗ ಕೊಟ್ಟಿಲ್ಲ ಸರ್ 5 ವರ್ಷ. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್, ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು ನೋಡಿ. ಇಲ್ಲ ಚೆಕ್ ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್, ನೀವು ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು 2.5 ವರ್ಷ ಎಲ್ಲ ಸರ್. ಅಶೋಕ್ ಅವರು ಸ್ವಲ್ಪ ಅದನ್ನ ಸರಿ ಮಾಡಲಿ ಅಷ್ಟೇ. ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಿದೆ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಸಿದ್ದರಾಮಯ್ಯನವರು ಹೆಂಗ್ ಬದಲಾಗ್ತವ್ರೆ ಗೊತ್ತಾ? ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ, ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಬದಲಾವಣೆ ಮಾಡ್ತಾರೆ. ಸಿಎಂ ಮುಂದೆ ತೋಳು ತಟ್ಟಿದ ಮುನಿರತ್ನ. ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗೆ ಹೇಳ್ರಿ, ನಾನೇ 5 ವರ್ಷ. ಒಂದೇ ಒಂದ್ಸಾರಿ ಇದ್ರ ನೋಡ್ಬೇಕು. ನಮ್ಮ ತಂದೆ ಹೇಳಿದ ಮೇಲೆ ಮುಗೀತು. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು CM ಅವ್ರಿಗೆ ಏನು ಸೂಚನೆ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ. ನೀವು CM ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆ ಅಂತ. ಬಟ್ CM ಆಗಲಿ DCM ಅವ್ರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ. ಸಿದ್ದರಾಮಯ್ಯಗೆ ಶಾಸಕ ಹ್ಯಾರಿಸ್ ಕೌಂಟರ್. ಅಲ್ಲ, ಅವ್ರು CM ಅವ್ರೇನು ಬೇಕೋ ಅವ್ರು ಮಾತಾಡ್ತಾರೆ. ನಮ್ಮ ಪಕ್ಷದಲ್ಲಿ ತೀರ್ಮಾನಗಳು ಕೇಂದ್ರ ನಾಯಕತ್ವದಿಂದ ಬರುತ್ತೆ. ಸೊ ನಾವು ಕಾದು ನೋಡೋಣ, ಕೇಂದ್ರ ನಾಯಕತ್ವ ಮಾತಾಡಬೇಕು. ರಾಜ್ಯ ರಾಜಕಾರಣದಲ್ಲಿ CM ಕುರ್ಚಿ ಕಿತ್ತಾಟ ತಾರಕಕ್ಕೇರಿದ್ದು. CM ಸಿದ್ದರಾಮಯ್ಯ ತಮ್ಮ ವಿರೋಧಿಗಳಿಗೆ ನೇರ ಕೌಂಟರ್ ಕೊಟ್ಟು ಎಲ್ಲರ ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ DK ಶಿವಕುಮಾರ್ ಅವರು ಈಗಲೋ ಆಗಲೋ ಹೈಕಮಾಂಡ್ ಕಡೆಯಿಂದ ಒಂದು ಸಂದೇಶ ಬರಬಹುದು, ನಾನು ಕೂಡ DCM ಅಲ್ಲಿರುವ D ಅನ್ನ ಪಕ್ಕಕ್ಕಿಟ್ಟು ಕೇವಲ CM ಅನ್ನೋ ಖ್ಯಾತಿಗೆ ಪಾತ್ರರಾಗಬಹುದು ಅನ್ನೋ ಕನಸು ಕಾಣ್ತಿದ್ದಾರೆ. ಇತ್ತ ಸಿದ್ದರಾಮಯ್ಯನವರು, ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು 5 ವರ್ಷ CM ಬದಲಾವಣೆ ಇಲ್ಲವೇ ಇಲ್ಲ ಅನ್ನೋ ಮಾತುಗಳನ್ನು ಪದೇ ಪದೇ ಹೇಳ್ತಿದ್ದಾರೆ. ನಾನೇ CM ಅಂತ ಹೇಳಿ ಇವತ್ತು ಕೂಡ ಸಿದ್ದರಾಮಯ್ಯನವರು ಆರ್ಭಟಿಸಿದ್ದಾರೆ. ಇದು ಆಕ್ಷನ್ಗೆ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ ಬಂದ ಹೇಳಿಕೆ ಇರಬಹುದು. ವಿರೋಧ ಪಕ್ಷದವರು ಕೆಣಕಿದ್ರು, ಹಾಗಾಗಿ ಈ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿರಬಹುದು. ಈಗ ನಾಳೆ ದಿನ ಹೈಕಮಾಂಡ್ ನಾಯಕರ ಮುಂದೆ ಹೋಗಿ DK ಶಿವಕುಮಾರ್ ಅವರು ಕಂಪ್ಲೇಂಟ್ ಇನ್ ಕೇಸ್ ಏನಾದರೂ ಕೊಟ್ಟರೆ, ನೋಡಿ ಈ ಮಾತುಕತೆ ಒಪ್ಪಂದ ಎಲ್ಲ ಆಗಿದ್ರು ಕೂಡ ಸಿದ್ದರಾಮಯ್ಯನವರು ಆನ್ ದ ಫ್ಲೋರ್ ನಾನೇ CM ಅಂತ ಹೇಳ್ತಿದ್ದಾರೆ ಅಂತ ಹೇಳಿ, ಅದಕ್ಕೆ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರ ಬಳಿಯಲ್ಲಿ ಒಂದು ಸಿದ್ಧ ಉತ್ತರ ಇದೆ. ನಾನು ಆಲ್ರೆಡಿ ಹೇಳಿದ್ದೆ, ಹೈಕಮಾಂಡ್ ಹೇಳೋವರೆಗೂ ನಾನು CM ಅಂತ ಹೇಳಿ. ಆದರೆ ವಿರೋಧ ಪಕ್ಷದವರು ಕೆಣಕ್ತಾ ಇದ್ರು, ರಾಜ್ಯದ ಜನರಿಗೆ, ಮತದಾರರಿಗೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ತಪ್ಪು ಸಂದೇಶ ಹೋಗೋದು ಬೇಡ, ಗೊಂದಲದಲ್ಲಿ ಅವ್ರು ಬೀಳೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಹಾಗೆ ಉತ್ತರ ಕೊಟ್ಟೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಬಹುದೇನೋ. ಆದರೆ ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂಥ ಹೇಳಿಕೆ ನೋ ಡೌಟ್ DK ಶಿವಕುಮಾರ್ ಅವರ ಟೀಮ್ಗೆ ಟಗರು ಸಿದ್ದರಾಮಯ್ಯನವರು ಡಿಚ್ಚಿ ಕೊಟ್ರ ಅನ್ನೋ ಅನುಮಾನಕ್ಕಂತೂ ಕಾರಣವಾಗ್ತಾ ಇದೆ. ಮುಂದಿನ 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಹೇಳಿಕೆ ಕೊಟ್ಟದ್ದು ಕೇವಲ ವಿರೋಧ ಪಕ್ಷಗಳಿಗೆ ಉತ್ತರಾನ ಅಥವಾ ತಮ್ಮದೇ ಪಕ್ಷದಲ್ಲಿರುವ ವಿರೋಧಿಗಳಿಗೂ ಉತ್ತರಾನ, ಇಂಥದ್ದೊಂದು ಅನುಮಾನ ಕಾರಣವಾಗ್ತಾ ಇದೆ. ಅಧಿವೇಶನದಲ್ಲೇನೆ ಅಕ್ಷರಶಃ ಆರ್ಭಟಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೇವಲ 2.5 ವರ್ಷ CM ಅಂತ ಹೇಳಿ ನಾನು ಎಲ್ಲೂ ಹೇಳಿಲ್ಲ, ಹೈಕಮಾಂಡ್ ನನ್ನ ಪರವಾಗಿಯೇ ಇದೆ ಅಂತ ಹೇಳೋ ಮೂಲಕ ಅಷ್ಟು ಸುಲಭವಾಗಿ ಕುರ್ಚಿ ಬಿಟ್ಟು ಇಳಿಯುವ ಮಾತೇ ಇಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈಗಲೂ ನಾನೇ CM, ಮುಂದೇನು ನಾನೇ CM ಅಂತ ಹೇಳೋ ಮೂಲಕ ಈ ಕುರ್ಚಿ ಬದಲಾವಣೆಯ ಕನಸು ಕಾಣ್ತಾ ಇರುವವರ ಕನಸಿಗೆ ತಣ್ಣೀರೆರಚುವ ಮಾತುಗಳನ್ನು ಆಡಿದ್ದಾರೆ ಸಿದ್ದರಾಮಯ್ಯನವರು. ಹಿಂದೆ ಕೂಡ
5 ವರ್ಷ CM ಆಗಿದ್ದೆ, ಈಗಲೂ ಕೂಡ 5 ವರ್ಷ CM ಆಗಿರಬೇಕು ಅಂತಲೇ ಜನರು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಬಿದ್ದಿರುವ ಓಟ್ಗಳು ನಾನು ಮುಖ್ಯಮಂತ್ರಿ ಆಗಲಿ ಅಂತ ಬಿದ್ದಿರೋದು ಅನ್ನೋ ಸಂದೇಶವನ್ನ ಕೂಡ ರವಾನೆ ಮಾಡ್ದಂಗಿದೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಕೂಡ ನನ್ನ ಪರವಾಗಿಯೇ ಇದೆ ಅಂತಿದ್ದಾರೆ. ಈ ಕಾನ್ಫಿಡೆನ್ಸ್ ಬರ್ತಿರೋದು ಎಲ್ಲಿಂದ? ಇನ್ ಕೇಸ್ ಒಪ್ಪಂದ ಅನ್ನೋದು ಆಗಿದ್ದೇ ನಿಜವಾಗಿದ್ದರೆ 2.5 ವರ್ಷ ನವೆಂಬರ್ನಲ್ಲೇ ಆಗೋಯ್ತು ಸರ್ಕಾರ ರಚನೆಯಾಗಿ. ಇಷ್ಟೊತ್ತಿಗೆ ಬದಲಾವಣೆ ಆಗಿಬಿಡಬೇಕಾಗಿತ್ತು. ಹೈಕಮಾಂಡ್ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅಳೆದು ತೂಗಿ ನಿರ್ಧಾರ ಕೈಗೊಳ್ಳುವ ಮನಸ್ಥಿತಿಯಲ್ಲಿ ಇದೆ ಅನ್ನೋದಕ್ಕೆ ಈ ಡಿಲೇ ಆಗ್ತಿರೋದು ಕೂಡ ಕಾರಣವಾಗ್ತಾ ಇದೆ, ಸಾಕ್ಷಿಯಾಗಿ ನಿಲ್ತಾ ಇದೆ. ಇದೇ ಕಾನ್ಫಿಡೆನ್ಸ್ ಕೊಡ್ತಾ ಇರೋದು ಬಹುಶಃ ಸಿದ್ದರಾಮಯ್ಯನವರಿಗೆ. ಹೈಕಮಾಂಡ್ ಕೂಡ ನನ್ನ ವಿಚಾರದಲ್ಲಿ ಸುಲಭಕ್ಕೆ ನಿರ್ಧಾರವನ್ನು ಕೈಗೊಳ್ಳೋ ರೀತಿಯಲ್ಲಿಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಹೈಕಮಾಂಡ್ ನಾಯಕರು ಕೂಡ ನನ್ನ ಪರವಾಗೇ ಇದ್ದಾರೆ ಅನ್ನೋ ಅರ್ಥದ ಮಾತುಗಳನ್ನು ಆಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರೇನೇ ಹೇಳಿದ್ರು ಕೂಡ ಕುರ್ಚಿ ಬಿಡೋದಿಲ್ಲ ಸಿದ್ದರಾಮಯ್ಯನವರು ಅನ್ನೋ ಸಂದೇಶ ಅಂತೂ ಬಹಳ ಸ್ಪಷ್ಟವಾಗಿ ರವಾನೆ ಆಗ್ತಾ ಇದೆ. DK ಶಿವಕುಮಾರ್ ಅವರು ಒಂದು ಕಡೆಯಲ್ಲಿ ಜೈಲಿಗೆಲ್ಲ ಹೋಗ್ಬಿಟ್ಟು ಅಲ್ಲಿರುವ ಶಾಸಕರ ಬಳಿಯಲ್ಲಿ ಸಹಿ ಸಂಗ್ರಹ ಮಾಡಿದ್ರು ಅನ್ನೋ ವದಂತಿ, BJPಯ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಈಗಲೂ ಕೂಡ ಟಚ್ಚಲ್ಲಿದ್ದಾರೆ ಅನ್ನೋ ವದಂತಿ, ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಮಾಡದ ಪ್ರಯತ್ನಗಳಿಲ್ಲ. ಹಾಗಾದರೆ ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗ್ಬಿಡುತ್ತಾ ಸಿದ್ದರಾಮಯ್ಯನವರ ಈ ಅಚಲ ಹಠದ ಮುಂದೆ? ಈ ರೀತಿ ಹೇಳಿಕೆಯನ್ನ ನೀಡೋ ಮೂಲಕ ದೆಹಲಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸೋಕಾಲ್ಡ್ ಹೈಕಮಾಂಡ್ ನಾಯಕರಿಗೂ ಕೂಡ ಸಂದೇಶವನ್ನ ಕಳಿಸ್ಕೊಟ್ರ ಸಿದ್ದರಾಮಯ್ಯನವರು. ಅಹಿಂದ ನಾಯಕನ ಮಾತಿಗೆ ಹಾಗಾದ್ರೆ ಕೈ ಪಡೆ ಒಪ್ಕೊಳ್ಳುತ್ತಾ? ದೆಹಲಿಯಲ್ಲಿನ ಚರ್ಚೆಗೂ ಮುನ್ನ ಇನ್ನೇನು ಅಧಿವೇಶನ ಮುಗಿದ ತಕ್ಷಣದಲ್ಲಿ ದೆಹಲಿ ಫ್ಲೈಟನ್ನು ಹತ್ತಲಿದ್ದಾರೆ CM ಹಾಗೆ DCM ಅನ್ನೋ ಮಾತಿದೆ. ಅಲ್ಲಿಗೆ ಹೋಗೋಕೆ ಮುಂಚೆನೆ ಇಲ್ಲಿಂದಲೇ ಕ್ಲಿಯರ್ ಕಟ್ ಸಂದೇಶವನ್ನು ರವಾನೆ ಮಾಡಿದ್ರ ಸಿದ್ದರಾಮಯ್ಯನವರು. ಇದೇ ವಾರ ಇಬ್ಬರೂ ಕೂಡ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಇಬ್ಬರೂ ಕೂಡ ದೆಹಲಿಗೆ ಹೋಗೋ ನಿರೀಕ್ಷೆ ಇದೆ. ದೆಹಲಿಗೆ ಹೋಗುವ ಮುನ್ನವೇ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಅಬ್ಬರಿಸಿರೋದು ದೆಹಲಿಗೆ ಹೋದ ಮೇಲೂ ಕೂಡ ಪರಿಸ್ಥಿತಿ ಬದಲಾಗೋದಿಲ್ವಾ ಅನ್ನೋ ಪ್ರಶ್ನೆಯನ್ನ ಮುನ್ನೆಲೆಗೆ ತಂದಿದೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ನಾನೇ 5 ವರ್ಷ CM ಅಂತಿದ್ರೆ ಇತ್ತ CM ಆಗಬೇಕು ಅನ್ನೋ ಕನಸು ಕಂಡಿರುವ DK ಶಿವಕುಮಾರ್ ಅವರ ಪರಿಸ್ಥಿತಿ ಏನು? ಮುಂದಿನ ವರದಿಯಲ್ಲಿ ಅದನ್ನು ನಿಮ್ಮ ಮುಂದೆ ತೆರೆದಿಡುವ, ಆ ಪರಿಸ್ಥಿತಿಯನ್ನು ತೆರೆದಿಡುವ ಹಾಗೆ ವಿವರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾನೇ 5 ವರ್ಷ CM ಅಂತ ಹೇಳಿ ಸಿದ್ದರಾಮಯ್ಯನವರು ಅಬ್ಬರಿಸ್ತಾ ಇದ್ದಾರೆ. ಆ ಮಾತನ್ನು DCM DK ಶಿವಕುಮಾರ್ ಅವರು ಕೂಡ ಪರೋಕ್ಷವಾಗಿ ಒಪ್ಕೊಳ್ತಾ ಇದ್ದಾರೆ. ಜೊತೆಗೆ ಮೊದಲ ಬಾರಿಗೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಕೂಡ ಮಾತನಾಡಿದ್ದಾರೆ DK ಶಿವಕುಮಾರ್ ಅವರು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದೇಶದ ಯಾವುದೇ ರಾಜ್ಯದಲ್ಲಿ ಬೇಕಿದ್ರೂ ಹೈಕಮಾಂಡ್ ಮಾತು ನಡೆಯುತ್ತೆ. ಆದ್ರೆ ಇದು ಕರ್ನಾಟಕ. ಒಂದು ಕಡೆ ಇರೋದು ಸಿದ್ದರಾಮಯ್ಯ, ಅತ್ಯಂತ ಪ್ರಬಲ ಸಮುದಾಯ ಅಹಿಂದ ಮತಗಳನ್ನ ಕಿಸೆಯಲ್ಲಿಟ್ಟಿಕೊಂಡಿದ್ದಾರೆ. ಇನ್ನೊಂದು ಕಡೆ ಇರೋದು DK ಶಿವಕುಮಾರ್, ಕಾಂಗ್ರೆಸ್ಗೆ ಬರೋ ಟ್ರಬಲ್ಗಳನ್ನ ಶೂಟ್ ಮಾಡಿ ಸೈಡಿಗೆ ತಳ್ಳಬಲ್ಲ ನಾಯಕ. ಇದೇ ಕಾರಣಕ್ಕೆ ಹೈಕಮಾಂಡ್ ಯಾರನ್ನೂ ತಡವಿಕೊಳ್ಳೋ ಧೈರ್ಯ ಮಾಡ್ತಿಲ್ಲ. ಆದ್ರೆ ಸಿದ್ದರಾಮಯ್ಯ ಮಾತ್ರ ದೆಹಲಿ ಮಾತೆ ಫೈನಲ್ ಅಂತಿದ್ದಾರೆ. ಆದ್ರೆ DK ಶಿವಕುಮಾರ್ ಹಠ ಬಿಡ್ತಿಲ್ಲ. ನಾನೇ 5 ವರ್ಷ ಮುಖ್ಯಮಂತ್ರಿ ಎಂದ ಸಿದ್ದು, ಒಪ್ಪಂದ ಆಗಿರೋದು ಸತ್ಯ ಎಂದು DKಶಿ ಗುದ್ದು. ಆ ಕಡೆ ಸಿದ್ದರಾಮಯ್ಯ ನಾನೇ 5 ವರ್ಷ CM ಎಂದು ಹೇಳ್ತಿದ್ದಾರೆ. ಆದ್ರೆ ಈ ಕಡೆ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ, ಅದರಂತೆ ಇಬ್ಬರು ಸೇರಿ ಹೈಕಮಾಂಡ್ ಅನ್ನ ಒಪ್ಪಿಸ್ತೇವೆ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳ್ತಿದ್ದಾರೆ. ಆ ಮೂಲಕ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ, ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್ ಈ ಸದ್ಯಕ್ಕೆ? CM ಬದಲಾವಣೆ, ರಾಜ್ಯದಲ್ಲಿ CM ಬದಲಾವಣೆ ಚರ್ಚೆ ಬಹಳಷ್ಟಿದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರ ಹೊರತು
ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು. ಸಿದ್ದು 5 ವರ್ಷ ಸಿಎಂ ಆಗಿರಲ್ಲ ಅಂತ ಹೇಳಿಲ್ಲ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿದ ಮೇಲೆ ಮುಗೀತು. ಹೇಳಿದ್ರೆ ಆಯ್ತು ಅಷ್ಟೇ. ಮತ್ತೆ ಹತ್ರ ಏನು ರಿಪೀಟ್ ಏನು ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲ ಸಾರಿ ಅದಕ್ಕೇನಾಗಿಲ್ಲ. 5 ವರ್ಷ ಸಿದ್ದರಾಮಯ್ಯರೇ ಸಿಎಂ ಆಗಿರ್ತಾರೆ. ಡೆಫಿನೆಟ್ಲಿ ದೇರ್ ಇಸ್ ಎ ಕ್ಲಾರಿಟಿ. ಸಿಎಂ ವಿಲ್ ಅವರೇ ಇರ್ತಾರೆ, ಏನು ಸಮಸ್ಯೆ ಇಲ್ಲ. ನಮಗಂತೂ ಗೊತ್ತಿಲ್ಲ. ನೋಡಿ ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ, 2.5 ವರ್ಷ ಅನ್ನೋದು ನಮ್ಮ ಯಾವ ಶಾಸಕರಿಗೂ ಗೊತ್ತಿಲ್ಲ. ಅವ್ರೇನು ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್ ಅಬೌಟ್ ದ್ಯಾಟ್ ಅಂತ ಮುಖ್ಯಮಂತ್ರಿಗಳು ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದ್ದು, ಈ ಕಲಹಕ್ಕೆ ದೆಹಲಿ ನಾಯಕರು ಯಾವಾಗ ಬ್ರೇಕ್ ಹಾಕ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಅವರ ಮಾತುಗಳನ್ನು ಗಮನಿಸ್ತಾ ಇದ್ರೆ ಶರಣಾಗಿ ಹೋದ್ರ ಡಿಕೆ ಶಿವಕುಮಾರ್ ಹಠಕ್ಕೆ ಬಿದ್ದು ಮುಖ್ಯಮಂತ್ರಿ ಕುರ್ಚಿಯನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂತ ಭಾವಿಸ್ತಾ ಇದ್ದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹೈಕಮಾಂಡ್ ಮಾಡಿದಾಗ ಆಗೋಣ ಬಿಡು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ರ ಅನ್ನೋ ಅರ್ಥದಲ್ಲಿ ಭಾಸವಾಗ್ತಾ ಇದೆ. ಅಥವಾ ಡಿಕೆ ಶಿವಕುಮಾರ್ ಅವರ ಈ ಮಾತಿಗೆ ಒಳ ಅರ್ಥಗಳಿರಬಹುದಾ? ಇವತ್ತಲ್ಲ ನಾಳೆ ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರದಲ್ಲಿ ಅಥವಾ ಅವರ ಅಧಿಕಾರದ ಅವಧಿ ಮುಕ್ತಾಯವಾದ ನಂತರದಲ್ಲಿ ನನ್ನನ್ನು ಬಿಟ್ಟು ಇನ್ಯಾರಿದ್ದಾರೆ ನಾಯಕರು ಹೈಕಮಾಂಡ್ಗೆ ಆಯ್ಕೆ ಅಂತಾದರೂ, ಹೀಗಾಗಿ ಇವತ್ತಲ್ಲ ನಾಳೆ ಆ ಕುರ್ಚಿ ನನಗೆ ಸಿಗಲೇಬೇಕು ಅನ್ನೋ ಅಚಲವಾದ ವಿಶ್ವಾಸ ಡಿಕೆ ಶಿವಕುಮಾರ್ ಅವರಲ್ಲಿದೆಯಾ? ಪ್ರಯತ್ನ ವಿಫಲ ಆದರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ. ಡಿಕೆ ಶಿವಕುಮಾರ್ ಅವರ ಬಾಯಲ್ಲಿ ಪದೇ ಪದೇ ಕೇಳೋಕೆ ಸಿಗುವ ಮಾತಿದು. ಈ ಮಾತನ್ನೇ ಪುನರುಚ್ಚಾರ ಮಾಡ್ತಿರ್ತಾರೆ ಡಿಕೆ ಶಿವಕುಮಾರ್ ಅವರು. ಹೀಗಾಗೇನೆ ಪ್ರಾರ್ಥನೆ, ಪೂಜೆ, ಪುನಸ್ಕಾರ ಇದೆಲ್ಲವನ್ನ ನಿರಂತರವಾಗಿ ಮಾಡ್ತಾ ಇರುವ ಡಿಕೆ ಶಿವಕುಮಾರ್ ಅವರು ಒಂದಲ್ಲ ಒಂದು ದಿನ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದು ದೈವದ ಮುಂದೆ ಮಾಡಿದ ಪ್ರಾರ್ಥನೆ ಆದರೂ ಆಗಬಹುದು, ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದೆ ಮಾಡಿರುವ ಪ್ರಾರ್ಥನೆ ಬೇಕಾದರೂ ಆಗಬಹುದು. ಇದರ ನಡುವೆ ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿರೋದು ನಿಜ ಅನ್ನೋ ಮಾತನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಇವತ್ತಾಡಿದ್ದಾರೆ. ಒಪ್ಪಂದ, ಮಾತುಕತೆ ಹಾಗಾದ್ರೆ ಅಧಿಕಾರ ಬಿಟ್ಕೊಡೋ ವಿಚಾರಕ್ಕ, ಅಥವಾ ಸದ್ಯಕ್ಕೆ ಬಿಟ್ಕೊಡೋ ಪ್ರಶ್ನೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಿ ಅನ್ನೋ ಸಂದೇಶ ಏನಾದರೂ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರಾ ಗೊತ್ತಿಲ್ಲ. ಬಟ್ ಮಾತುಕತೆ ಅಂತೂ ಆಗಿದೆ ಅನ್ನೋದನ್ನ ಮೊದಲ ಬಾರಿಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಡಿಸಿಎಂ. ಇದನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯನವರನ್ನ ಬಿಟ್ಟರೆ ತನಗಿಂತ ಹಿರಿಯ ನಾಯಕರಿಲ್ಲ, ಹೈಕಮಾಂಡ್ ನಾಯಕರ ಮುಂದೆ ಬೇರೆ ಆಪ್ಷನ್ ಕೂಡ ಇಲ್ಲ. ಹೀಗಾಗಿ ಕರ್ನಾಟಕ ಕಾಂಗ್ರೆಸ್ಗೆ ನಾನೇ ಭಾವಿ ನಾಯಕ ಅನ್ನೋ ವಿಶ್ವಾಸದೊಂದಿಗೆ ಪರೋಕ್ಷ ಸಂದೇಶವನ್ನೇನಾದರೂ ರವಾನಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದು ಸಿಎಂ ಆಗಿ ಈಗಾಗಲೇ 2.5 ವರ್ಷ ತುಂಬಿದೆ. ಅರಸು ಅವರ ದಾಖಲೆಯನ್ನ ಮುರಿದು ನಂತರದಲ್ಲೇನಾದರೂ ಪಟ್ಟತ್ಯಾಗ ಮಾಡ್ಲಿಕ್ಕೆ ಮನಸ್ಸು ಮಾಡಬಹುದಾ? ಇನ್ ಕೇಸ್ ಏನಾದರೂ ಅರಸು ಅವರ ದಾಖಲೆಯನ್ನ ಮುರಿಬೇಕು ಅಂತಂದ್ರೂ ಕೂಡ ಉಳಿದಿರೋದು ಕೆಲವೇ ದಿನಗಳು. ಹೀಗಾಗಿ ಅಷ್ಟು ದಿನಗಳ ಕಾಲ ತಾಳ್ಮೆಯನ್ನ ನಿರ್ವಹಿಸೋಣ ಅನ್ನೋ ನಿರ್ಧಾರಕ್ಕೆ ಬಂದ್ರ ಡಿಕೆ ಶಿವಕುಮಾರ್ ಅವರು. ಅಥವಾ ಈ ದಾಖಲೆಯನ್ನೂ ಸರಿಗಟ್ಟಿದ್ರೆ ನಂತರದಲ್ಲಿ ಬಜೆಟ್, ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸದ ಖ್ಯಾತಿ, ಇನ್ನೊಂದು ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತ ಹೇಳಿ ಪದೇ ಪದೇ ಸಿದ್ದರಾಮಯ್ಯನವರು ಹೇಳಿರೋದು. ಇದೆಲ್ಲವನ್ನ ಗಮನಿಸಿರುವ ಡಿಕೆ ಶಿವಕುಮಾರ್ ಅವರು ಇನ್ನೊಂದು ಬಜೆಟ್ ತಾನೇ, ಇನ್ನು 3 ತಿಂಗಳು ಕಾದು ಬಿಡೋಣ ಅನ್ನೋ ನಿರ್ಧಾರಕ್ಕೆ ಏನಾದರೂ ಬಂದಿದ್ದಾರಾ? ಅರಸು ಅವರ ದಾಖಲೆ ಮುರಿದು ನಂತರದಲ್ಲಿ ಪಟ್ಟ ಬಿಟ್ಕೊಡ್ತಾರಾ ಸಿದ್ದರಾಮಯ್ಯನವರು? ಇದೇನಾ ಒಪ್ಪಂದ, ಮಾತುಕತೆ ಆಗಿರೋದು? ಹೀಗೊಂದು ಅನುಮಾನ ಕಾಡಲಿಕ್ಕೆ ಪ್ರಾರಂಭ ಆಗಿರೋದು ಡಿಕೆ ಶಿವಕುಮಾರ್ ಅವರ ಬಣದವರು. ಹಾಗೆ ಡಿಕೆ ಶಿವಕುಮಾರ್ ಅವರು ತೆರೆ ಮರೆಯಲ್ಲೇ ನಡೆಸ್ತಾ ಇರುವ ಸಿದ್ಧತೆಗಳು, ಮುಖ್ಯಮಂತ್ರಿ ಆಗಲಿಕ್ಕೆ ತಯಾರಿ ಆರಂಭಿಸಿದ್ದಾರೆ ಅನ್ನೋ ಸೂಚನೆಗಳು. ಸಿದ್ದರಾಮಯ್ಯನವರು ಸಿಎಂ ಪಟ್ಟ ಬಿಟ್ಟು ಕೊಡದೆ ಹೋದರೆ ಹಾಗಾದರೆ ಮುಂದೇನು? ಇದಕ್ಕೂ ಕೂಡ ಪ್ಲಾನ್ ಬಿ ರೆಡಿ ಇದ್ದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗೋ ಹಾಗಿದ್ರೆ ಆಗಿರಲಿ ಬಿಡಿ, ಸಿದ್ದರಾಮಯ್ಯನವರ ಬಳಿಕ ಹೇಗಿದ್ರು ಡಿಕೆ ಶಿವಕುಮಾರ್ ಅವರೇ ನಾಯಕರಲ್ವಾ? ಆಗ್ಲಾದ್ರೂ ಕಾಂಪೀಟ್ ಮಾಡಲಿಕ್ಕೂ ಇನ್ನೊಬ್ಬರಿಗೆ ಹೆಸರಿರೋದಿಲ್ಲ, ಜೊತೆಗೆ ಹೈಕಮಾಂಡು ಕೂಡ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ತೀರ್ಮಾನಕ್ಕೇನಾದರೂ ಡಿಕೆ ಶಿವಕುಮಾರ್ ಅವರ ಬಣ ಬಂತ. ಸಿದ್ದರಾಮಯ್ಯನವರು ಇನ್ ಕೇಸ್ ಏನಾದರೂ ಅವರನ್ನು ಹಠಕ್ಕೆ ಬಿದ್ದು ಕೆಳಗಿಳಿಸಿದ್ರೆ ಮುಂದಿನ ಚುನಾವಣೆ ಕಷ್ಟನೇ.
ಇದು ಬಿಜೆಪಿ ಪಕ್ಷದಲ್ಲೂ ಕೂಡ ಈಗ ಆಲ್ರೆಡಿ ಪ್ರೂವನ್ ಆಗಿದೆ. ಯಡಿಯೂರಪ್ಪನವರನ್ನ ಅಧಿಕಾರ ಅವಧಿಯ ಅರ್ಧದಲ್ಲೇ ಕೆಳಗಿಳಿಸಿ ಬಿಜೆಪಿ ಚುನಾವಣೆಯಲ್ಲಿ ಅದರ ನೇರ ಫಲಿತಾಂಶವನ್ನು ಎದುರಿಸಿತು. ಹೀಗಾಗಿ ಕಾಂಗ್ರೆಸ್ಗೂ ಇದೇ ಕತೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಕಾದು ನೋಡುವ ತಂತ್ರಕ್ಕೇನಾದರೂ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರಾ? ಹೀಗಾಗಿ ಮತ್ತಷ್ಟು ತಾಳ್ಮೆಯ ಮಾತುಗಳನ್ನಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾದ್ರ? ಇದಕ್ಕೆ ಸ್ಪಷ್ಟವಾದ ಉತ್ತರ ಸಿಗಬೇಕು ಅಂದರೆ ಅರಸು ಅವರ ದಾಖಲೆಯ ಅವಧಿ ಮುಗಿಯೋವರೆಗೂ ಸಿದ್ದರಾಮಯ್ಯನವರಿಗೆ ಅಥವಾ ಮುಂದಿನ ಬಜೆಟ್ ಮಂಡನೆ ಆಗುವವರೆಗೂ ಕಾದ್ ನೋಡೋದು ಅನಿವಾರ್ಯ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಬಿ ನಾಗೇಂದ್ರ, ಮಾಜಿ ಸಚಿವ ಬಿ ನಾಗೇಂದ್ರ ಅವರಿಗೆ ಸೇರಿದ 8.07 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಬಿ ನಾಗೇಂದ್ರ ಅವರಿಗೆ ಸೇರಿದ 8.07 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಮಾಜಿ ಸಚಿವ ನಾಗೇಂದ್ರ ಅವರ ಆಸ್ತಿಯನ್ನ ಜಪ್ತಿ ಮಾಡಿದೆ ಇಡಿ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ವಸತಿ, ವಾಣಿಜ್ಯ ಆಸ್ತಿ ಸೇರಿದಂತೆ 4 ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದೆ ಇಡಿ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದ ನಂತರದಲ್ಲಿ ಹೆಚ್ಚು ಚರ್ಚೆಯಾಗಿದ್ದು ಈ 5 ವರ್ಷ ನಾನೇ ಸಿಎಂ ಅನ್ನೋ ಸಿದ್ದರಾಮಯ್ಯನವರ ಹೇಳಿಕೆ, ಯತೀಂದ್ರ ಸಿದ್ದರಾಮಯ್ಯನವರದ್ದು ಕೂಡ ಅದಕ್ಕೆ ಪೂರಕವಾದ ಹೇಳಿಕೆ, ಗೃಹಲಕ್ಷ್ಮಿಯ ಹಣ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳು. ಇದರ ಜೊತೆಯಲ್ಲೇ ಮೂರನೇ ಅತಿ ದೊಡ್ಡ ಚರ್ಚೆಯ ವಿಚಾರ ಅಂದರೆ ಅದು ಡಿನ್ನರ್ ಪಾಲಿಟಿಕ್ಸ್. ಬ್ಯಾಕ್ ಟು ಬ್ಯಾಕ್ ನಾಯಕರು ತಮ್ಮ ತಮ್ಮ ಬಣದ ಸದಸ್ಯರಿಗೆ ಡಿನ್ನರ್ ಹೆಸರಲ್ಲಿ ಕರೆದು ಮೀಟಿಂಗ್ ಅನ್ನು ನಡೆಸ್ತಾ ಇರೋದು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಬ್ಯಾಕ್ ಟು ಬ್ಯಾಕ್ ಈ ಡಿನ್ನರ್ ಮೀಟಿಂಗ್ಗಳನ್ನು ಆಯೋಜನೆ ಮಾಡಿಕೊಳ್ಳೋ ಮೂಲಕ DCM ಡಿ ಕೆ ಶಿವಕುಮಾರ್ ಅವರಿಗೆ ಶತಾಯ ಮುಖ್ಯಮಂತ್ರಿ ಕುರ್ಚಿ ತನಕ ತಲುಪಲಿಕ್ಕೆ ಬಿಡೋದಿಲ್ಲ ಅನ್ನೋ ರಣತಂತ್ರವನ್ನೇನಾದರೂ ರೂಪಿಸ್ತಾ ಇದ್ದಾರಾ? ಸಿದ್ದರಾಮಯ್ಯನವರ ಪರವಾಗಿ ಮತ್ತಷ್ಟು ಶಕ್ತಿ ಕ್ರೋಢೀಕರಣಕ್ಕೆ ವೇದಿಕೆಯನ್ನಾಗಿ ಡಿನ್ನರ್ ಟೇಬಲ್ ಅನ್ನ ಪರಿವರ್ತನೆ ಮಾಡಿಕೊಂಡಿದ್ದಾರಾ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ನಿನ್ನೆ ಕೂಡ ಒಂದು ಡಿನ್ನರ್ ಮೀಟಿಂಗ್, ಇವತ್ತು ಕೂಡ ಡಿನ್ನರ್ ಮೀಟಿಂಗ್ ಮುಂದುವರೆದಿದೆ. ಯಾವ ರೀತಿ ನಡೀತಾ ಇದೆ ಈ ಡಿನ್ನರ್ ಟೇಬಲ್ ಮೇಲಿನ ರಾಜಕೀಯ ಚರ್ಚೆಗಳು, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನನಗೆ ಯಾಕೆ ಅದೆಲ್ಲ ಈಗ ಬರ್ತಾರೆ, ಊಟ ಮಾಡ್ತಾರೆ, ಈ ಹೊರಗಡೆಯಿಂದ ಬಂದಿದ್ದೀವಿ ಎಲ್ಲ ಸೇರುತ್ತೆ, ತಪ್ಪೇನಿದೆ. ಬೆಳಗಾವಿಯಲ್ಲಿ ಬಂದಾಗ ಕೂಡ ಪೂರ್ತಿ ಇದೆ ಉಳಿಸೋದಲ್ಲ, ಅಷ್ಟಕ್ಕೆ ಸೀಮಿತವಾಗಿರುವಂಥ ಇದು ಕಾರ್ಯಕ್ರಮ ಡಿನ್ನರ್ ಪಾರ್ಟಿ ಅಷ್ಟೇ ಹೇಳಬಹುದು. ಡಿನ್ನರ್ ಪಾರ್ಟಿಸ್ ಅಲ್ಲ, ಡಿನ್ನರ್ ಪಾರ್ಟಿ. ಮತ್ತು ಚೀಫ್ ಮಿನಿಸ್ಟರ್ ಅವರು ಬರೀ ಒಂದು ಸ್ವಲ್ಪ ಸೂಪ್ ಕುಡ್ಬಿಟ್ಟು ಹೊರಟೋದ್ರು. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್. ಜಾರಕಿಹೊಳಿ ನಿವಾಸದಲ್ಲಿ ಅಹಿಂದ ಸಭೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೀಟಿಂಗ್ಗಳದ್ದೇ ಸದ್ದು. ಪವರ್ ಪಾಲಿಟಿಕ್ಸ್ನಲ್ಲಿ ಗದ್ದುಗೆ ಫೈಟ್ ಜೋರಾಗಿದೆ. ಬೆಳಗಾವಿಯಲ್ಲಿ DCM DKಶಿ ನಡೆಸಿದ್ದ ಔತಣಕೂಟಕ್ಕೆ ಸಚಿವ ಜಾರಕಿಹೊಳಿ ಟಕ್ಕರ್ ಕೊಟ್ಟಿದ್ದಾರೆ. ತಮ್ಮ ನಿವಾಸದಲ್ಲಿ ಅಹಿಂದ ಶಾಸಕರಿಗೆ ಪ್ರತ್ಯೇಕ ಭೋಜನಕೂಟ ಆಯೋಜಿಸಿ ತಿರುಗೇಟು ನೀಡಿದ್ದಾರೆ. ಚಳಿಗಾಲದ ಅಧಿವೇಶನ ಮುಗಿಯುತ್ತಿದ್ದಂತೆ ಮತ್ತೆ ಪಟ್ಟದ ಫೈಟ್ ಕಿಚ್ಚು ದಗದಗಿಸಲಿದೆ. ಮುಂದಿನ ವಾರ ದೆಹಲಿಗೆ DCM DKಶಿ ಹಾರಲಿದ್ದಾರೆ ಅನ್ನೋ ಮಾಹಿತಿ ಬೆನ್ನಲ್ಲೇ ಸಿಎಂ ಬಣ ಆಕ್ಟಿವ್ ಆಗಿದೆ. ನಿನ್ನೆ ಸತೀಶ್ ಮನೆಯಲ್ಲಿ ಅಹಿಂದ ನಾಯಕರು ಸಭೆ ಮಾಡಿದ್ದಾರೆ. DKಶಿ ಬಣದ ವಿರುದ್ಧ ಸಿಎಂ ಟೀಮ್ ತಂತ್ರಗಾರಿಕೆ ನಡೆಸ್ತಾ ಇದೆ. ಅಹಿಂದ ಡಿನ್ನರ್ ಮೀಟ್ನಲ್ಲಿ ಸಿಎಂ ಪರ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸದಂತೆ ಅಹಿಂದ ನಾಯಕರು ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ಗೆ ಸಂದೇಶ ರವಾನೆಗೆ ಸಿಎಂ ಟೀಮ್ ಸಿದ್ಧತೆ ನಡೆಸಿದೆ. ಸಿಎಂ ಬದಲಾವಣೆ ಅನಿವಾರ್ಯವಾದರೆ CLP ಸಭೆ ಅಸ್ತ್ರ ಪ್ರಯೋಗಕ್ಕೆ ಪ್ಲಾನ್ ಮಾಡಿದೆ. ಶಾಸಕಾಂಗ ಸಭೆ ಮೂಲಕ ಸಿಎಂ ಆಯ್ಕೆ ಮಾಡಲು ನಿರ್ಣಯವನ್ನ ಡಿನ್ನರ್ ಮೀಟಿಂಗ್ನಲ್ಲಿ ಮಾಡಲಾಗಿದೆ. ಡಿನ್ನರ್ ಮಾಡಲಿ, ಯಾರು ಬೇಡ ಅಂದ್ರು.
ರಾತ್ರಿ ಡಿನ್ನರ್ ಮೀಟಿಂಗ್ ಆಗಿದೆ ಸರ್ ಜಾರಕಿಹೊಳಿ ಅವರ ಮನೆಯಲ್ಲಿ. ಮಾಡಲಿ ಸಂತೋಷ, ಊಟ ಮಾಡೋದು ಬೇಡ ಅಂತ ಹೇಳಕ್ಕಾಗ್ತದ? ಒಂದು 4-5 ಜನ ಅಷ್ಟೇ ಇದ್ದಿದ್ದು ಅಂತ ಸರ್, ಬೇರೆ ಸರ್ ನನ್ಗೆ ಯಾಕೆ ಅದೆಲ್ಲ? ಈಗ ಬರ್ತಾರೆ, ಊಟ ಮಾಡ್ತಾರೆ, ಈ ಹೊರಗಡೆಯಿಂದ ಬಂದಿದ್ದೀವಿ, ಎಲ್ಲ ಸೇರಿದ್ರೆ ತಪ್ಪೇನಿದೆ? ಇಲ್ಲಿ ಬಂದಾಗ ಕೂಡ ಪೂರ್ತಿ ಇದೆ ಉಳಿಸೋದಲ್ಲ, ಅಷ್ಟಕ್ಕೆ ಸೀಮಿತವಾಗಿರುವಂಥ ಇದು ಕಾರ್ಯಕ್ರಮ, ಡಿನ್ನರ್ ಪಾರ್ಟಿ ಅಷ್ಟೇ ಹೇಳ್ಬೋದು. ಡಿನ್ನರ್ ಪಾರ್ಟಿಸ್ ಅಲ್ಲ, ಡಿನ್ನರ್ ಪಾರ್ಟಿ. ಬೆಂಗಳೂರು ಸಭೆಗಳ ಮುಂದುವರೆದ ಭಾಗನ ಸರ್ ಇದು? ಹಾಂ ಹೇಳ್ಬೋದು, ಅದಕ್ಕೆ ಮುಂದುವರೆದ ಹೇಳ್ಬೋದು. ಅಲ್ಲಿ ಕೂಡ ಸಾಕು ಸರಿ ಕೂಡಿದ್ದೀವಿ, ಮತ್ತೆ ಬೆಂಗಳೂರಲ್ಲಿ ಹೋಗಿ ಕೂಡಬಹುದು, ಅದೇನು ಹೊಸದೇನು ಇಲ್ಲ. ರಾಜಕೀಯ ಏನೂ ಚರ್ಚೆ ಆಗಲಿಲ್ಲ. ಈ ಅಧಿವೇಶನದ ನಂತರ ಪಕ್ಷವನ್ನು ಬಲಪಡಿಸಲಿಕ್ಕೆ ಎಲ್ಲರೂ ಕೂಡಬೇಕು ಜೊತೆಗೆ ಅಂತೇಳಿ ಅವ್ರು ಮಾತಾಡಿದ್ರು, ಅಷ್ಟೇ ಬಿಟ್ಟರೆ ಬೇರೆ ಯಾವ ರೀತಿಯಾದಂಥ ರಾಜಕಾರಣ ಇಲ್ಲ. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ಔತಣಕೂಟಗಳು ಮಹತ್ವ ಪಡೆದುಕೊಂಡಿವೆ. ಸಿಎಂ ಡಿಸಿಎಂ ಬಣಗಳು ನಡೆಸುತ್ತಿರುವ ಡಿನ್ನರ್ ಮೀಟಿಂಗ್ಗಳು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿವೆ. ಎಸ್ಸಿ ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಯಾವೆಲ್ಲ ರಣತಂತ್ರ ಹೆಣೆದಿದ್ದಾರೆ ಅನ್ನೋದೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. DCM DK ಶಿವಕುಮಾರ್ ಅವರು ದೇವರ ಬಗ್ಗೆ ನಂಬಿಕೆಯನ್ನು ಈಗಲೂ ಬಿಟ್ಟಿಲ್ಲ. DCM ಆಗಿರುವ ತನ್ನನ್ನು CM ಮಾಡು ಅಂತ ಹೇಳಿ ದೇವರ ಮೊರೆ ಹೋಗ್ತಿದ್ದಾರೆ. DK ಶಿವಕುಮಾರ್ ಅವರು ಇವತ್ತು ಕೂಡ ಶ್ರೀ ಜಗದೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ DCM DK ಶಿವಕುಮಾರ್ ಅವರು ಈ ಒಪ್ಪಂದ, ಕುರ್ಚಿ ಕಲಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸ್ಫೋಟಕ ಹೇಳಿಕೆಗಳನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುರ್ಚಿ ಒಪ್ಪಂದದ ಬಗ್ಗೆ ಡಿಕೆಶಿ ಸ್ಫೋಟಕ ಮಾತು. ಕಾಂಗ್ರೆಸ್ನ ಕುರ್ಚಿ ಕುರುಕ್ಷೇತ್ರದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ನಡೆಯುತ್ತಿದೆ. 5 ವರ್ಷ ನಾನೇ ಸಿಎಂ ಅಂತ ಸದನದಲ್ಲಿ ಗುಡುಗಿದ ಸಿದ್ದರಾಮಯ್ಯ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆಗೆ ಇತ್ತ DCM DK ಶಿವಕುಮಾರ್ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲದ ಅಂದೇ ಜಗದೀಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದೇವಸ್ಥಾನದ ಗರ್ಭಗುಡಿ ಬಾಗಿಲು ಹಾಕಿ ಡಿಕೆಶಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಳಿಕ ಗೋಕರ್ಣದ ಮಹಾಬಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ಮಹಾಗಣಪತಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಜಗದೀಶ್ವರಿ ಅಮ್ಮನಿಗೆ ನನ್ನ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಆ ತಾಯಿಗೆ ನನಗೆ ಇರೋಂಥ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂಥ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಏನು ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಅಂತ ಏನು ಮಾಡಿದ್ದೀನಿ, ವೀರ ಗಂಗಾಧರ ಅಂತ ಏನು ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗೆ ಮಾತ್ರ ಪ್ರಶ್ನೆ ಕೇಳುವಂಥದ್ದಿತ್ತು. ಅದೆಲ್ಲ ಕೇಳಿದ್ದಾರೆ. ಮತ್ತು ಅವರು ಮೊದಲೇ ಸಮಯ ಸಿಕ್ಕಿದ್ರೆ ಜಾಸ್ತಿ ಮಾತಾಡೋದಲ್ಲ, ದೇವ್ರದ್ದು ಚರ್ಚೆ ಇತ್ತು. ಬೇಕಾದಂಥ ಅಮೂಲ್ಯ ಇರುವಂಥ ಅಷ್ಟು ವಿಷಯಗಳನ್ನೆಲ್ಲ ಕೇಳಿದ್ದಾರೆ ಸೀಕ್ರೆಟಾಗಿ. ಮತ್ತು ದೇವರು ಅವರಿಗೆಲ್ಲ ಆಶೀರ್ವಾದ ಮಾಡಿ, ಅನುಗ್ರಹ ಮಾಡಿ, ಎಲ್ಲ ಆಶೀರ್ವಾದ ಮಾಡಿದೆ. ಖುಷಿಯಿಂದ ಹೋಗಿದ್ದಾರೆ ಅವರು. ಮತ್ತೊಂದು ತಿಂಗಳಲ್ಲಿ ಬರ್ತಾ ಹೇಳಿದ್ದಾರೆ, ಘೋಷಣೆ ಮಾಡಿ ಅಂದೆ. ಇಲ್ಲಿ ಸದ್ಯ ಬೇಡ ಅಂದರು. ನಾನು ಹೇಳಲಿಕ್ಕೆ ಅದಕ್ಕೂ ಏನು ಇವತ್ತು ಮಾತಾಡಲಿಲ್ಲ ಅವರು. ಅಲ್ಲ ಅವ್ರು ಮಾತಾಡಲಿಲ್ಲ ಏನು. ಹಾಗಾಗಿ ಸದ್ಯದಲ್ಲಿದೆ. ಮತ್ತೆ ಈಗ 1 ತಿಂಗಳಲ್ಲಿ ಬರ್ತಾರೆ ಮತ್ತೀಗ. ಹಾಗಾಗಿ ಬರ್ತಾರೆ. ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ದಾರೆ. ದೇವರು ಹೇಳಿದೆ, ದೇವರು ಡೇಟಲ್ಲಿ ಕೊಟ್ಟಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಸದನದಲ್ಲಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಇತ್ತ DK ಶಿವಕುಮಾರ್ ದೇವರ ಮೊರೆ ಹೋಗುತ್ತಿರೋದು ಸಸ್ಪೆನ್ಸ್ ಮೂಡಿಸಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದ್ರ ಅಥವಾ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಪ್ರಶ್ನೆ ಕೇಳಿದ್ರ ಅಂತಂದರೆ ಅಲ್ಲಿದ್ದ ಅರ್ಚಕರೊಬ್ಬರು ಹೌದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಸಹಜವಾಗಿ ನಮಗಿರುವ ಅಂದರೆ ಜನಸಾಮಾನ್ಯಗಿರುವ ಅನುಮಾನ, ಕುತೂಹಲ ಮತ್ತಷ್ಟು ಗರಿಗೆದರುತ್ತೆ. ಹಾಗಾದರೆ DK ಶಿವಕುಮಾರ್ ಅವರು ಈ ಎಲ್ಲ ಪೂಜೆ, ಪ್ರಾರ್ಥನೆ, ಪುನಸ್ಕಾರಗಳನ್ನೆಲ್ಲ
CM ಕುರ್ಚಿಗೆ ಇರುವ ಸಲುವಾಗೇ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಹಾಗೆ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಮತ್ತೊಮ್ಮೆ ದೇವರ ಮೊರೆ ಹೋಗಿದ್ದಾರೆ DCM DK ಶಿವಕುಮಾರ್ ಅವರು. ಬಹಳ ವಿಶೇಷವಾಗಿ ಕುರ್ಚಿ ಕಾಳಗ ನಡೀತಾ ಇರುವ ಸಂದರ್ಭದಲ್ಲಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ DK ಶಿವಕುಮಾರ್ ಅವರು. ಅಂಕೋಲಾದಲ್ಲಿರ್ತಕ್ಕಂಥ ಅನ್ಲೆ ಜಗದೀಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಇವತ್ತು ನೆರವೇರಿಸಿದ್ದಾರೆ. ಬಹಳ ವಿಶೇಷ ಹಾಗೆ ಗಮನ ಸೆಳೆದ ಸಂಗತಿ ಅಂದರೆ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ಕ್ಲೋಸ್ ಮಾಡಿಸಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಅನ್ಲೆ ಶ್ರೀ ಜಗದೀಶ್ವರಿ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದ ದೇಗುಲ. ಅದರಲ್ಲೂ ಕೂಡ ಹಿಂಗಾರ ಪ್ರಸಾದದ ಮೂಲಕ ಭವಿಷ್ಯವನ್ನ ನುಡಿಯುವ ಖ್ಯಾತಿ ಈ ದೇವಸ್ಥಾನಕ್ಕಿದೆ. ಹಾಗೆ ಅಲ್ಲಿ ನುಡಿಯಲಾಗುವ ಭವಿಷ್ಯ 100ಕ್ಕೆ 100 ಸತ್ಯ ಆಗತ್ತೆ. ನಿಜಕ್ಕೂ ಏನಾದರೂ ಆಗಬೇಕು ಅಂತ ಹೇಳಿ ಬೇಡ್ಕೊಂಡ್ರೆ ತಾಯಿ ಆ ಸಂಗತಿ ಆಗತ್ತೆ ಅನ್ನೋ ಹಾಗಿದ್ರೆ ಮಾತ್ರ ಪ್ರಸಾದ ಕೊಡ್ತಾಳೆ, ಇಲ್ಲದೆ ಹೋದರೆ ಕೊಡೋದೇ ಇಲ್ಲ ಅನ್ನೋ ಒಂದು ನಂಬಿಕೆ ಆ ದೇವಸ್ಥಾನದ ಈ ಹಿಂಗಾರು ಪ್ರಸಾದದ ಬಗ್ಗೆ ಇದೆ. CM ಗದ್ದುಗೆಗೆ ಏರುವ ಕನಸನ್ನ ಕಾಣ್ತಾ ಇದ್ದಾರೆ DK ಶಿವಕುಮಾರ್. ಆದರೆ ರಾಜಕೀಯದಲ್ಲಿ ನಾವು ನೀವು ಗಮನಿಸ್ತಾ ಇರುವ ಹಾಗೇನೆ ಸಾಲು ಸಾಲು ಸವಾಲುಗಳು ಸಮಸ್ಯೆಗಳು ಎದುರಾಗ್ತಲೇ ಇದೆ. ಇದೇ ಸಂದರ್ಭದಲ್ಲಿ ದೇವಿಯ ಪೂಜೆ ನೆರವೇರಿಸುವ ಸಂದರ್ಭದಲ್ಲಿ 5 ರೀತಿಯ ಪ್ರಶ್ನೆಗಳನ್ನು ಇರಿಸಿದ್ರಂತೆ DK ಶಿವಕುಮಾರ್ ಅವರು. ಈ 5 ಪ್ರಶ್ನೆಗಳಿಗೆ ಅಪ್ಪಣೆ ಕೊಡುವು ಅಂತ ಹೇಳಿ ದೇವಿಯ ಪ್ರಸಾದಕ್ಕಾಗಿ ಕಾಯ್ತಾ ಕೂತಿದ್ರಂತೆ DK ಶಿವಕುಮಾರ್ ಅವರು. ಆ ಸಂದರ್ಭದಲ್ಲಿ ದೇವಿಯ ತಲೆ ಬಲಭಾಗದಿಂದ ಹಿಂಗಾರ ಪ್ರಸಾರ ಬಿದ್ದಿದೆ ಅನ್ನೋ ಮಾಹಿತಿ ಇದೆ. ಸಾಮಾನ್ಯವಾಗಿ ಬಲಭಾಗದಲ್ಲಿ ಪ್ರಸಾದ ಆಯಿತು ಅಂದರೆ ಒಳ್ಳೇದಾಗತ್ತೆ ಅಥವಾ ಅವ್ರು ಕೋರ್ಕೊಂಡ ಪ್ರಾರ್ಥನೆ ಈಡೇರುತ್ತೆ ಅನ್ನೋದರ ಸೂಚಕ. DK ಶಿವಕುಮಾರ್ ಅವರು ನಿಜವಾಗ್ಲೂ CM ಆಗಬೇಕು ಅಂತ ಹೇಳಿ ಕೋರ್ಕೊಂಡ್ರ, ಅದಕ್ಕೆ ದೇವಿ ಆಗ್ತೀಯಾ ಅಂತ ಹೇಳಿ ಏನಾದರೂ ಪ್ರಸಾದ ಕೊಟ್ಲಾ ಗೊತ್ತಿಲ್ಲ. ಆದರೆ ಲಭ್ಯ ಆಗಿರೋ ಮಾಹಿತಿಯ ಪ್ರಕಾರ 5 ಪ್ರಶ್ನೆಗಳನ್ನು DK ಶಿವಕುಮಾರ್ ಅವರು ದೇವಿ ಮುಂದಿಟ್ಟಿದ್ದಾರೆ. ಆಗ ದೇವಿಯ ತಲೆಯ ಬಲಭಾಗದಿಂದ ಹೂವಿನ ಪ್ರಸಾದ ಅಂದರೆ ಹಿಂಗಾರ ಪ್ರಸಾದ ಬಿದ್ದಿದೆ. ಇನ್ನು ಈ ದೇವಸ್ಥಾನಕ್ಕೆ DK ಶಿವಕುಮಾರ್ ಅವರು ಹೋಗ್ತಾ ಇರೋದು ಇದು ಮೊದಲ ಬಾರಿಯಲ್ಲ. 2019ರಲ್ಲೂ ಕೂಡ ಇದೇ ಕ್ಷೇತ್ರಕ್ಕೆ ಬಂದು ದೇವಿಯ ಪ್ರಸಾದಕ್ಕಾಗಿ ಬರೋಬ್ಬರಿ 3 ಗಂಟೆಗಳ ಕಾಲ ನಿಂತು ಪ್ರಾರ್ಥನೆಯನ್ನ ಮಾಡಿದ್ರು. ಸ್ವಲ್ಪ ತಡವಾಗಿಯೇ ತಾಯಿ ಬಲಭಾಗದಿಂದ ಪ್ರಸಾದವನ್ನ ಕೊಟ್ಟಿದ್ರು ಕೂಡ ಅದಾದ ನಂತರದಲ್ಲಿ DK ಶಿವಕುಮಾರ್ ಅವರಿಗೆ KPCC ಅಧ್ಯಕ್ಷ ಪಟ್ಟ ಒಲಿದು ಬಂದಿತ್ತು. ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಬಾರಿ ತುಸು ಬೇಗವೇ ಹಿಂಗಾರ ಪ್ರಸಾದ ಲಭ್ಯ ಆಗಿದೆ. ಹಾಗಂದ ಮಾತ್ರಕ್ಕೆ DK ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲಿ CM ಆಗ್ತಾರಾ? DK ಶಿವಕುಮಾರ್ ಅವರ ಸ್ಟೈಲಲ್ಲೇ ಹೇಳೋದಾದರೆ ಇದು ಕೇವಲ DK ಶಿವಕುಮಾರ್ ಅವರಿಗೆ ಹಾಗೆ ಆ ತಾಯಿಗೆ ಮಾತ್ರ ಗೊತ್ತಿರೋ ಸಂಗತಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆಯಾದ ಅನೇಕ ವಿಚಾರಗಳ ಪೈಕಿ ನಾನಾಗಲೇ ಹೇಳ್ತಾ ಇದ್ದಾಗೆ ಹೇಟ್ ಸ್ಪೀಚ್, ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ, ಈ ವಿಚಾರವೂ ಕೂಡ ಅತ್ಯಂತ ಚರ್ಚೆಗೆ ಒಳಪಟ್ಟ ವಿಚಾರ. ಬಿಜೆಪಿ ಇದನ್ನ ಸಾರಾಸಗಟಾಗಿ ವಿರೋಧಿಸ್ತಾ ಇದೆ. ಹಿಂದೂ ಮುಖಂಡರನ್ನ ಹಾಗೆ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿಕೊಂಡೇ ಸರ್ಕಾರ ಇಂಥದ್ದೊಂದು ಕಾನೂನನ್ನು ತರಲಿಕ್ಕೆ ಹೊರಟಿದೆ ಅಂತ ಹೇಳಿ ಗಲಾಟೆ, ಗದ್ದಲ, ಆಕ್ರೋಶ, ಸಭಾತ್ಯಾಗ ಇದೆಲ್ಲದರ ನಡುವೆ ಬಿಲ್ ಪಾಸ್ ಮಾಡುವ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೆಲ್ಲ ಬೆಳವಣಿಗೆಗಳಾಯಿತು, ಯಾವೆಲ್ಲ ನಾಯಕರು ಯಾವ ರೀತಿಯಾದ ಪ್ರತಿಕ್ರಿಯೆಗಳನ್ನು ಕೊಟ್ಟರು, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದ್ವೇಷ ಭಾಷಣ ತಡೆಯಲು ತಂದ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಅಂಗೀಕಾರಗೊಂಡಿದೆ. ವಿಪಕ್ಷಗಳ ವಿರೋಧ ಹಾಗೂ ಸದನದ ಬಾವಿಯಲ್ಲಿ ಧರಣಿ ನಡುವೆ ಹೆಚ್ಚಿನ ಚರ್ಚೆಗೆ ಅವಕಾಶ ಆಗದಂತೆ ಮಸೂದೆ ಅಂಗೀಕಾರಗೊಂಡಿತ್ತು. ಇದೀಗ ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿದೆ. ಎಲ್ಲದಕ್ಕೂ ಸ್ಪೀಕರ್ ಕಾರಣ ಅನ್ನುತ್ತಿದ್ದಾರೆ. ದ್ವೇಷ ಭಾಷಣ ಬಿಲ್ ತರಲು ಹೇಳಿದ್ದೇ ಖಾದರ್. ಸ್ಪೀಕರ್ ವಿರುದ್ಧವೇ ಕೇಸರಿ ನಾಯಕರ ವಾರ್. ದ್ವೇಷ ಭಾಷಣ ಬಿಲ್ ತರಲು ಹೇಳಿದ್ದೇ ಸ್ಪೀಕರ್ ಖಾದರ್ ಎಂದು ಬಿಜೆಪಿ ಶಾಸಕ ಹರೀಶ್ ಪುಂಜಾ ಸ್ಫೋಟಕ ಆರೋಪ ಮಾಡಿದ್ದಾರೆ. ಬಿಜೆಪಿ ಹಿಂದೂಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡ್ತಾ ಇದೆ, ಇದನ್ನ ಹತ್ತಿಕ್ಕಲು ದ್ವೇಷ ಭಾಷಣ ಮಸೂದೆ ತಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ದ್ವೇಷ ಭಾಷಣದ ವಿರುದ್ಧ ಒಂದು ಬಿಲ್ ತರಬೇಕು ಅಂತ ಹೇಳಿ ಮೊದಲು ಮನವಿ ಕೊಟ್ಟದ್ದು ಸ್ಪೀಕರ್. ಅವರ ಮನವಿಯ ಮೇರೆಗೆ ಇವತ್ತು ಬಿಲ್ ಅನ್ನು ಸರ್ಕಾರ ತಂದಿರತಕ್ಕಂಥದ್ದು. ಇದನ್ನು ಅತ್ಯಂತ ಶೀಘ್ರವಾಗಿ ಬಿಲ್ ಪಾಸ್ ಮಾಡಿಕೊಡುವಂಥ ಜವಾಬ್ದಾರಿ ಸಹ ಸ್ಪೀಕರ್ದೇ ಇತ್ತು. ಅದನ್ನೇ ಅವರು ಇವತ್ತು ಇಂಪ್ಲಿಮೆಂಟೇಷನ್ ಮಾಡಿದರು. ಯಾವ ವಿಪಕ್ಷಗಳಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡದೆ, ಚರ್ಚೆಗೆ ಅವಕಾಶ ಮಾಡಿಕೊಡದೆ ಇವತ್ತು ತರಾತುರಿಯಲ್ಲಿ ಬಿಲ್ಲನ್ನು ಮಂಡನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಕುರಾನ್ ಬ್ಯಾನ್ ಮಾಡ್ತೀರಾ ಎಂದ ಹರೀಶ್ ಪುಂಜಾ. ಇವತ್ತು ಅನೇಕ ಗ್ರಂಥಗಳಿದೆ, ಅದು ಭಗವದ್ಗೀತೆ ಇರ್ಬೋದು ಅಥವಾ ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು. ಈ ಗ್ರಂಥಗಳಲ್ಲಿ ದ್ವೇಷ ಹಚ್ಚತಕ್ಕಂಥ ವಿವರಣೆಗಳಿದ್ದರೆ ನೀವು ಇದನ್ನು ನಿಷೇಧ ಮಾಡ್ತೀರಾ? ನಾನು ಒಬ್ಬ ಹಿಂದೂ ಆಗಿ ಹೇಳ್ತೇನೆ, ಭಗವದ್ಗೀತೆಯಲ್ಲಿ ಇಂತಹ ಒಂದೇ ಒಂದು ಶಬ್ದ ಇಲ್ಲ. ನಾನು ತಿಳಿದ ಮಟ್ಟಿಗೆ
ಇವತ್ತು ಕುರಾನ್ನ ಅಧ್ಯಾಯ 9 ಹೇಳ್ತದೆ, ವಿಗ್ರಹಾರಾಧಕರನ್ನು ನೀವು ಕಂಡಲ್ಲೆಡೆ ಕೊಲ್ಲಿರಿ ಅಂತ ಹೇಳ್ತದೆ. ಅಂದರೆ ಕುರಾನನ್ನು ಇವ್ರು ನಿಷೇಧ ಮಾಡ್ತಾರಾ? ಹಿಂದೂಗಳನ್ನೇ ಗುರಿಯಾಗಿಸಿ ತಂದಿರೋ ಮಸೂದೆ ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಅಪೀಸ್ಮೆಂಟ್ ಮಾಡುವಂಥದ್ದು, ಮುಸ್ಲಿಮರ ಒತ್ತಡಕ್ಕೆ ಮಣದು ಮಾಡ್ತಾ ಇರುವಂಥ ಈ ಮಸೂದೆ ಅಂತನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎರಡನೇದು, ಟಾರ್ಗೆಟ್ ಹಿಂದೂಗಳನ್ನು ಮಾಡಿದ್ದಾರೆ. ಮುಸ್ಲಿಮರ ಓಲೈಕೆಗಾಗಿ ತಂದಿರೋ ಬಿಲ್. ಈ ಬಿಲ್ಲಿಗೆ ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಸಹಿ ಹಾಕಬಾರದು, ಇದಕ್ಕೆ ಅನುಮೋದನೆ ಕೊಡಬಾರದು. ಯಾಕೆಂದರೆ ಇದು ರಾಜಕೀಯ ಪ್ರೇರಿತವಾದಂತಹ ಒಂದು ದುರುದ್ದೇಶದಿಂದ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಮತ್ತು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ಬಿಲ್ ಇದೆ. ಸಂವಿಧಾನ ಬಾಹಿರ, ಕಾನೂನು ಬಾಹಿರವಾದ ಬಿಲ್ ಇದೆ. ಅದನ್ನು ನಾವು ರಾಜ್ಯಪಾಲರ ಗಮನಕ್ಕೆ ತರ್ತೇವೆ. ನಮಗೆ ಭರವಸೆ ಇದೆ, ರಾಜ್ಯಪಾಲರು ಇದಕ್ಕೆ ಸಹಿ ಹಾಕೋದಿಲ್ಲ. ಇದೊಂದು ದ್ವೇಷದಿಂದ ಕೂಡಿರತಕ್ಕಂಥ ಬಿಲ್ ಆಗಿದೆ ಇದು. ದ್ವೇಷ ಭಾಷಣ ಬಿಲ್ ವಿರುದ್ಧ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಆದರೂ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಮುಂದಿಟ್ಟ ಹೆಜ್ಜೆ ಹಿಂದಿಡುವುದು ಅನುಮಾನ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಇವತ್ತು ಕೂಡ ಅನೇಕ ಇಂಟ್ರೆಸ್ಟಿಂಗ್ ಚರ್ಚೆಗಳಿಗೆ ಬೆಳಗಾವಿಯ ಅಧಿವೇಶನ ಸಾಕ್ಷಿಯಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬೆರೆದ್ರು. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಪಾಳ್ಯದಲ್ಲೂ ಕೂಡ ಯತ್ನಾಳ್ ಅವರ ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಕೊನೆಯ ದಿನದ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೆಲ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ಗಳು ಈ ವರದಿಯಲ್ಲಿ. ಅಧಿವೇಶನದಲ್ಲಿ ಶಕ್ತಿ ನಿಶಕ್ತಿಯ ಬಗ್ಗೆ ಮಾತುಕತೆ. ನಾನು ಸಿದ್ದರಾಮಯ್ಯ, ನನಗೆ ನಿಶಕ್ತಿ ಇಲ್ವೇ ಇಲ್ಲ. ಅಲ್ಲ, ಈಗ ಶಕ್ತಿ ಬಂದಿದೆಯಾ ಸರ್ ನಿಮ್ಗೆ? ಶಕ್ತಿ ಬಂದಿದೆ ತಾನೇ? ಈಗ ಮಾತಾಡ್ಬೇಕು, 2 ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ. ನನ್ಗನ್ಸುತ್ತೆ ನಿಮ್ಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನ್ಸಿದೆ. ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ, ನಿಶಕ್ತಿ ಹೋಗಿದೆ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅವಕಾಶನೂ ಇಲ್ಲ, ಮತ್ತು ಅಂಥ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ ಸರ್. ಡೈಲಿ ಡಿನ್ನರ್ ಪಾರ್ಟಿ ಡೈಲಿ ನಡೀತಾ ಇದೆ ಸರ್. ಮಾನ್ಯ ಅಧ್ಯಕ್ಷ, ಇತ್ತೀಚೆಗೆ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ದು ಬಿಜೆಪಿಯವರು. ಇವರು ಬೆಂಕಿ ಉರಿತದಲ್ಲ, ಅದಕ್ಕೆ ತುಪ್ಪ ಹಾಕ್ದವ್ರು ಯಾರು? ನಿಮ್ಮ ವಿಜಯೇಂದ್ರ ಇಲ್ಲ ಇಲ್ಲಿ, ಅಧ್ಯಕ್ಷರು ಯಾರು? ಅಲ್ಲಿ ಹೋಗಿ ಮಲಗಕ್ಕೆ ಹೋಗಿದ್ದವರು ಯಾರು? ರೈತರ ಜೊತೆ ಹೋಗಿ ನಿದ್ದೆ ಮಾಡೋದಷ್ಟೇನಾ? ಕೇಂದ್ರ ಸರ್ಕಾರ ಕಬ್ಬು FRP ಜಾಸ್ತಿ ಮಾಡಲಿ. ಅದೇ ಅಲ್ಲಿ ಹೋಗಿ ಮಲಗಬೇಕಾಗಿತ್ತು, ಪ್ರಧಾನಮಂತ್ರಿಗಳ ಮನೆ ಹತ್ರ ಹೋಗಿ ಮಲಗಬೇಕಾಗಿತ್ತು. FRP ನಿಗದಿ ಮಾಡಿದಾರಲ್ಲ, ಅಲ್ಲಿ ಹೋಗಿ ನಿಗದಿ ಮಾಡಬೇಕಾಗಿತ್ತು, ಅಲ್ಲಿ ಮಲಗಬೇಕಾಗಿತ್ತು. ಆಯ್ತಾ ಮಾನ್ಯ ಅಧ್ಯಕ್ಷರೇ? FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು. ಸಿದ್ದು ಪರ ಯತ್ನಾಳ್ ಭರ್ಜರಿ ಬ್ಯಾಟಿಂಗ್. ಬಿಜೆಪಿ ನಾಯಕರಿಗೆ ಹುಲಿ ಭರ್ಜರಿ ಟಾಂಗ್. ಅವರು ಮುಖ್ಯಮಂತ್ರಿ ಮುಂದುವರಿತಾರೆ, ಅವ್ರಿಗೆ ಬಿಟ್ಟಿದ್ದು. ಪಾಪ ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ. ಅವರು ಮುಖ್ಯಮಂತ್ರಿ ಮುಂದುವರಿತಾರೆ, ಅವ್ರಿಗೆ ಬಿಟ್ಟಿದ್ದು. ಪಾಪ ಈ ಕಡೆ ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ. ಸಂಶಯ ಇದ್ದಿದ್ದಕ್ಕೆ ಯತ್ನಾಳ್ನ ಹೊರಹಾಕಿದ್ರು. ಸರ್, ನಿಮ್ಮನ್ನ ಹೊರಹಾಕಿದ್ದಕ್ಕೆ CM ಆಗಿದ್ದೀರಿ. ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ, ಅದಕ್ಕೆ ತೆಗೆದಾಕ್ಬಿಟ್ರು ನಿಮಗೆ ಪಕ್ಷದಿಂದ ತೆಗೆದಾಕಿತ್ತು. ಅದಕ್ಕೋಸ್ಕರ ನನಗೂ ಹೊರಗೆ ಹಾಕ್ಯಾರ, ನಿಮ್ಮನ್ನೂ ಹೊರಗೆ ಹಾಕ್ಯಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ಏನು ನೀವು ಹೇಳಿದ್ರಲ್ಲ, ಅನ್ಯಾಯ ಆಯ್ತು ಅಂತ ನಾನು ಹೇಳಲ್ಲ. ಜೊತೆಗಿದ್ದಾಗ ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ, ಹಂಗೆ ನಡೀತದ. ಅದೆಲ್ಲ ರಾಜಕಾರಣದಾಗ. ಬೆಳಗಾವಿ ಅಧಿವೇಶನ ಅಂತ್ಯವಾಗಿದ್ದು ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ತೆರಳುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.